ಹುಬ್ಬಳ್ಳಿಯ ರಾಣಿ ಚೆನ್ನಮ್ಮ ಮೈದಾನದಲ್ಲಿ ಇಂದು ಗಣಪತಿ ಪ್ರತಿಷ್ಠಾಪನೆ ಮಾಡಿದ್ದು, ಇಡೀ ರಾಣಿ ಚೆನ್ನಮ್ಮ ಉತ್ಸವ ಮಹಾಮಂಡಳಿ ವಿಘ್ನೇಶ್ವರನನ್ನ ಅದ್ದೂರಿಯಾಗಿ ಸ್ವಾಗತ ಮಾಡಿಕೊಂಡು ಬಾಲಕೃಷ್ಣ ಗಣಪತಿಯನ್ನ ಸಕಲ ವಾದ್ಯ ಮೇಳದೊಂದಿಗೆ ಪ್ರತಿಷ್ಠಾಪನೆ ಮಾಡಿದ್ರು. ಸ್ವಾಗತ ಸಮಿತಿಯ ಅಧ್ಯಕ್ಷ ಡಾಕ್ಟರ್ ವಿಎಸ್ಪಿ ಪ್ರಸಾದ್ ಅವರು ವಿಶೇಷ ಪೂಜೆ ಸಲ್ಲಿಸಿದ್ರು. 4 ವರ್ಷಗಳ ಹಿಂದೆ ಈದ್ಗಾ ರಾಣಿ ಚೆನ್ನಮ್ಮ ಮೈದಾನದಲ್ಲಿ ಗಣಪತಿ ಪ್ರತಿಷ್ಠಾಪನೆ ಮಾಡಬೇಕು ಎಂದು ಹಿಂದೂಗಳು ಸಾಕಷ್ಟು ಹೋರಾಟ ಮಾಡಿದ್ರು. ಅದು ಇಡೀ ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡಿತ್ತು. ಆನಂತರ ಮಹಾನಗರ ಪಾಲಿಕೆ 3 ದಿನಗಳ ಕಾಲ ರಾಣಿ ಚೆನ್ನಮ್ಮ ಮೈದಾನದಲ್ಲಿ ಗಣಪತಿ ಪ್ರತಿಷ್ಠಾಪನೆ ಮಾಡಲು ಅನುಮತಿ ನೀಡಿದ ಹಿನ್ನೆಲೆಯಲ್ಲಿ ಉತ್ಸವ ಮಹಾಮಂಡಳಿ ವಿವಿಧ ಅವತಾರದಲ್ಲಿ ಗಣಪತಿ ಪ್ರತಿಷ್ಠಾಪನೆ ಮಾಡಿದ್ರು. ಈ ಬಾರಿ ಬಾಲಕೃಷ್ಣನ ರೂಪದಲ್ಲಿ ಗಣಪತಿಯನ್ನ ಇಂದು ಪ್ರತಿಷ್ಠಾಪನೆ ಮಾಡಿದ್ರು. ಈ ಅದ್ಭುತ ಗಳಿಗೆಯಲ್ಲಿ ಶಾಸಕ ಮಹೇಶ್ ತೆಂಗಿನಕಾಯಿ, ಉತ್ಸವ ಮಹಾಮಂಡಳದ ಅಧ್ಯಕ್ಷ ಸಂಜು ಬಡಸ್ಲರ್, ಸ್ವಾಗತ ಸಮಿತಿ ಅಧ್ಯಕ್ಷ ಡಾಕ್ಟರ್ ವಿಎಸ್ಪಿ ಪ್ರಸಾದ್ ಸೇರಿದಂತೆ ಹಲವಾರು ಗಣ್ಯರು ಭಾಗವಹಿಸಿದ್ರು. ಈಗಾಗಲೇ ರಾಣಿ ಚೆನ್ನಮ್ಮ ಮೈದಾನದ ಗಣಪತಿ ನೋಡಲು ಬೆಳಗ್ಗೆಯಿಂದ ಸಾವಿರಾರು ಭಕ್ತರು ಆಗಮಿಸಿದ್ದಾರೆ. ಈ ವ್ಯವಸ್ಥೆ ಬಗ್ಗೆ ಉತ್ಸವ ಮಂಡಳಿ ಪಬ್ಲಿಕ್ ನೆಕ್ಸ್ಟ್ ಮೂಲಕ ಹಂಚಿಕೊಂಡಿದ್ದಾರೆ. ಕೇಳಿ. ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ, ಇವತ್ತು ಕರ್ನಾಟಕ ಮತ್ತು ಇಡೀ ದೇಶಾದ್ಯಂತ ಗಣೇಶ ಹಬ್ಬವನ್ನು ಭಾಳ ವಿಜೃಂಭಣೆಯಿಂದ ಎಲ್ಲ ಕಡೆ ಪ್ರಾರಂಭ ಆಗಿದೆ. ಇವತ್ತು ಈಗಾಗಲೇ ನಮ್ಮ ಕರ್ನಾಟಕದಲ್ಲಿ ಗಣಪತಿ ಹಬ್ಬ ನೋಡೋಕೆ ಎಲ್ಲಿ ಹೋಗಬೇಕು ಅಂದರೆ ಹುಬ್ಬಳ್ಳಿಗೆ ಅಂತಕ್ಕಂಥ ಮಾತು ಇಡೀ ಕರ್ನಾಟಕದಾದ್ಯಂತ ಆಗುತ್ತೆ. ಇವತ್ತು ವೀರರಾಣಿ ಕಿತ್ತೂರು ಚೆನ್ನಮ್ಮ ಮೈದಾನದಲ್ಲಿ 4ನೇ ವರ್ಷಕ್ಕೆ ಗಣಪತಿ ಉತ್ಸವನ ಇಲ್ಲಿ ಪ್ರಾರಂಭ ಆಗಿದೆ. ಈಗಾಗಲೇ ಗಣಪತಿಯ ಪ್ರತಿಷ್ಠಾಪನೆ ಮುಗಿದಿದ್ದು ಪೂಜಾ ಕೈಂಕರ್ಯಗಳು ನಡೀತಾ ಇದ್ದಾವೆ. ನಾಡಿನ ಸಮಸ್ತ ಜನತೆ ನಮ್ಮ ಹುಬ್ಬಳ್ಳಿಯಲ್ಲಿ ಭಾಳ ವಿಶೇಷವಾಗಿ ಗಣಪತಿ ಉತ್ಸವನ ಆಚರಣೆ ಆಗುತ್ತೆ. ಹೀಗಾಗಿ ಕರ್ನಾಟಕದ ಎಲ್ಲ ಜನರಲ್ಲಿ ಕೂಡ ನಾನು ವಿನಂತಿ ಮಾಡ್ತೀನಿ, ತಾವೆಲ್ಲರೂ ಬನ್ನಿ, ಇಲ್ಲಿಯ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳ್ರಿ. ಭಾಳ ವಿಶೇಷವಾಗಿರ್ತಕ್ಕಂಥ ಸನ್ನಿವೇಶಗಳನ್ನು ಹುಬ್ಬಳ್ಳಿಯ ಎಲ್ಲ ಮಹಾಮಂಡಲದವ್ರದ್ದು ಕೂಡ ಮಾಡಿರ್ತಾರೆ. ಬಂದು ಗಣಪತಿಯ ಆಶೀರ್ವಾದ ತೆಗೆದುಕೊಳ್ಬೇಕು ಅನ್ನೋಂಥ ವಿನಂತಿಯನ್ನು ಕೂಡ ನಾನು ಮಾಡ್ತೀನಿ. ಜೊತೆಗೆ ಗಣಪತಿಯ ಆಶೀರ್ವಾದ ಇಡೀ ದೇಶದ ಜನತೆ ನಿಮ್ಮ ಮೇಲೆ ಇರಲಿ, ಒಳ್ಳೆಯ ರೀತಿಯಾದಂಥ ಮಳೆಗಳು ಬರಲಿ, ಬೆಳೆ ಆಗಲಿ, ರೈತರಿಗೆ ಸುಖ ಶಾಂತಿ ನೆಮ್ಮದಿಯಿಂದ ಬದುಕುವಂಥದ್ದಾಗಲಿ, ದೇಶ ಸಮೃದ್ಧಿ ಆಗಲಿ ಅಂತ ಹಾರೈಸಿ ನಾನು 2 ಮಾತನ್ನು ಹೋಗ್ತೀನಿ. ಭಾಳ ಆನಂದ ಅನಿಸ್ತಾ ಇದೆ. ಬೆಳಗ್ಗೆ 9 ಗಂಟೆಗೆ ಅಲ್ಲಿ 3000 ಮಠದಿಂದ ಉತ್ಸವದಿಂದ ಮೂರ್ತಿನೂ ನಾವು ಮೆರವಣಿಗೆಯಿಂದ ತಗೊಂಡು ಬಂದು 12 ಗಂಟೆಗೆ ಕರೆಕ್ಟಾಗಿ ನಾವು ಪ್ರತಿಷ್ಠೆ ಮಾಡಿದ್ವಿ. ಇಡೀ ದಾರಿಯಲ್ಲಿ ಭಕ್ತರು ಭಾಳ ಮಂದಿ ಸೇರಿ ಆ ಗಣೇಶನಿಗೆ ಸ್ವಾಗತ ಮಾಡಿದ್ದಾರೆ. ಅದೇ ಥರ ನಾವು ನಿನ್ನೆ ಹೇಳಿದ ಹಾಗೆ ಇವತ್ತು ನಮ್ಮ ಸಾಂಸ್ಕೃತಿಕ ಅಂದರೆ ಕರ್ನಾಟಕ ಸಂಸ್ಕೃತಿ ಬಿಂಬಿಸುವಂತ ವಾದ್ಯಘೋಷದೊಂದಿಗೆ ನಾವು ಬಾಲಕೃಷ್ಣನ ರೂಪದಲ್ಲಿ ಗಣಪತಿಗೆ ತಗೊಂಡು ಬಂದು ಇಲ್ಲಿ ಪ್ರತಿಷ್ಠೆ ಮಾಡಿದ್ವಿ. ಈಗ ತಾನೇ ಆಲ್ರೆಡಿ ಒಂದು 3000 ಮೇಲೆ ಭಕ್ತರು ಆಲ್ರೆಡಿ ದರ್ಶನ ಮಾಡಿಕೊಂಡಿದ್ದಾರೆ. ಆಮೇಲೆ ಇವತ್ತು ಗಣೇಶ್ ಹೋಟೆಲಿಂದ ಪ್ರಸಾದ ವಿತರಣೆ ನಡೀತಾ ಇದೆ. ಇವತ್ತಿಂದ ಸ್ಟಾರ್ಟ್ ಆಗಿ 3 ದಿನ ಸಹಿತ ಕಂಟಿನ್ಯೂ ಆಗಿ ಇಲ್ಲಿ ಪ್ರಸಾದ ವಿತರಣೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಾ ಇರ್ತವೆ. ದಯವಿಟ್ಟು ಎಲ್ಲ ಭಕ್ತರು ಬಂದು ಈ ವಿಘ್ನೇಶ್ವರನ ಬಾಲಕೃಷ್ಣ ರೂಪದಲ್ಲಿ ಇರುವಂತಹ ವಿಘ್ನೇಶ್ವರನ ದರ್ಶನ ಮಾಡಿ ಅವರ ಆಶೀರ್ವಾದ ಪಡೆದುಕೊಂಡು ಪುನೀತರಾಗಬೇಕಂತ ನಾನು ಕಳಕಳಿ ವಿನಂತಿ ಮಾಡ್ತೀನಿ. ಬಹಳ ಖುಷಿ ಆಗ್ತಾ ಇದೆ. ಕಳೆದ 3 ವರ್ಷಗಳಿಂದ ನಾವು ಬಹಳ ಚೆನ್ನಾಗಿ ಗಣಪತಿಯ ಉತ್ಸವವನ್ನು ಮಾಡಿದ್ದೇವೆ. ಇದು 4ನೇ ವರ್ಷ. ಮಹಾನಗರ ಪಾಲಿಕೆ ಆಯುಕ್ತರಿಗೆ ಮೊಟ್ಟ ಮೊದಲನೇದಾಗಿ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಈ ಸಲ ಪ್ರತಿ ವರ್ಷಕ್ಕಿಂತ ಒಂದು ವಾರ ಮುಂಚೆನೆ ಈ ಸಲ ಪರವಾನಗಿಯನ್ನು ನೀಡಿದ್ದಾರೆ. ವಿಶೇಷವಾಗಿ ಅವರಿಗೆ ನಾನು ಗಣಪತಿ ಮಹಾಮಂಡಳದ ಅಧ್ಯಕ್ಷನಾಗಿ ನಾನು ಅವರಿಗೆ ಧನ್ಯವಾದಗಳನ್ನು ಹೇಳ್ತೇನೆ. ಮುಂದೆ ಭಾಳ ಒಳ್ಳೆಯ ಕಾರ್ಯಕ್ರಮ, ಭಾಳ ಅದ್ಧೂರಿಯಾಗಿ ನಡೆದಿದೆ. 3 ದಿವಸಗಳ ಕಾರ್ಯಕ್ರಮ. ದೇಶೀಯ ವಾದ್ಯಗಳೊಂದಿಗೆ ನಾವು ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದೇವೆ. ಹಾಗೆಯೇ ದೇಶೀಯ ವಾದ್ಯಗಳೊಂದಿಗೆ ಸುಮಾರು 300 ಜನ ಕಲಾವಿದರು ನಮ್ಮ ವಿಸರ್ಜನಾ ಮೆರವಣಿಗೆಯಲ್ಲಿ ಭಾಗವಹಿಸಿದ್ದಾರೆ. 29ನೇ ತಾರೀಕು ಸರಿಯಾಗಿ 11:45 ಮಧ್ಯಾಹ್ನ ನಮ್ಮ ವಿಸರ್ಜನಾ ಮೆರವಣಿಗೆ ಪ್ರಾರಂಭ ಆಗುತ್ತೆ. ವಿಸರ್ಜನಾ ಮೆರವಣಿಗೆಗೆ ಮೈಸೂರಿನ ಮಾಜಿ ಸಂಸದರಾದಂಥ ಪ್ರತಾಪ್ ಸಿಂಹ ಅವರು ಮುಖ್ಯ ಭಾಷಣಕಾರರಾಗಿ ಆಗಮಿಸೋರಿದ್ದಾರೆ. ಅವರೂ ನಾವು ಈಗಾಗಲೇ ಸಂಪರ್ಕ ಮಾಡಿದ್ದೀವಿ, ಬರ್ತೇನೆ ಅಂತ ಹೇಳಿ ಒಪ್ಕೊಂಡಿದ್ದಾರೆ. ಅವತ್ತಿನ ದಿವಸ ಅವರು ಬರ್ತಾರೆ. ಒಂದು ಸಾರ್ವಜನಿಕ ಕಾರ್ಯಕ್ರಮ ನಡೆಯುತ್ತಿದೆ. ಹೀಗಾಗಿ ನಾನು ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ಕೊಳ್ತೀನಿ, 3 ದಿವಸಗಳ ಕಾಲ ಈ ಅದ್ಧೂರಿಯಾದ ಗಣಪತಿಯ ಉತ್ಸವದಲ್ಲಿ ತಾವೆಲ್ಲರೂ ಭಾಗವಹಿಸಿರಿ ಮತ್ತು ನಿರಂತರ ಪ್ರಸಾದದ ವ್ಯವಸ್ಥೆಯನ್ನು 3 ದಿವಸಗಳ ಕಾಲ ನಾವು ಮಾಡಿದ್ದೀವಿ. ಎಲ್ಲರೂ ಪ್ರಸಾದವನ್ನು ತೆಗೆದುಕೊಳ್ಳಬೇಕು. ಹುಬ್ಬಳ್ಳಿಯ ಪ್ರತಿಷ್ಠಿತ ರಾಣಿ ಚೆನ್ನಮ್ಮ ಮೈದಾನದಲ್ಲಿ 4ನೇ ವರ್ಷವೂ ಕೂಡ ಅದ್ಧೂರಿಯಾಗಿ ಗಣೇಶೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೇವೆ.
ಇವತ್ತಿನ ದಿನ ಅದ್ಧೂರಿಯಾಗಿ ಗಣೇಶನನ್ನು 3000 ಮಠದಿಂದ ಪ್ರಾರಂಭವಾದಂಥ ಮೆರವಣಿಗೆ ಚೆನ್ನಮ್ಮ ಮೈದಾನದಲ್ಲಿ ಈಗ ತಾನೇ ಪ್ರತಿಷ್ಠಾಪನೆ ಮಾಡಲಾಗಿದೆ. ಒಂದನೇ ದಿನ ಇವತ್ತು ಗಣೇಶನ ಆರತಿ ಇರುತ್ತೆ ಸಾಯಂಕಾಲ, ಮತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಘೋಷದಿಂದ ಕೂಡ ಗಣಪತಿಯನ್ನು ವೆಲ್ಕಮ್ ಮಾಡಲಾಗುವುದು. ಅದೇ ರೀತಿ ನಾಳೆ ಯೋಗ, ಲೇಜಿಮ್ ಪ್ರದರ್ಶನ, ಅದೇ ರೀತಿ ಗಂಗಾರತಿ ಕೂಡ ನಾಳೆ ಇರುತ್ತದೆ. ಕಂಟಿನ್ಯೂಸ್ ಆಗಿ ಭಕ್ತರಿಗೆ ಎಲ್ಲ ಹಳ್ಳಿಗಳಿಂದ ಬಂದಂಥ ಭಕ್ತರಿಗೆ ಕಂಟಿನ್ಯೂಸ್ ಆಗಿ 24 hours ಕೂಡ ಪ್ರಸಾದನ ವ್ಯವಸ್ಥೆಯನ್ನು ರಾಣಿ ಚೆನ್ನಮ್ಮ ಮೈದಾನದ ಮಹಾಮಂಡಳಿಯವರು ಮಾಡಿದ್ದಾರೆ. ಏನಿಲ್ಲ, ಇವತ್ತು ಗಣಪತಿ ಹಬ್ಬ ಏನೈತಲ್ಲ, ಇವತ್ತು ನಮ್ಮ ನಾಡಿನ ಒಂದು ದೊಡ್ಡ ಶ್ರೇಷ್ಠ ಹಾಗೂ ದೊಡ್ಡ ಹಬ್ಬ. ಇದನ್ನು ನಾವೆಲ್ಲರೂ ಕೂಡ ಆಚರಣೆ ಮಾಡ್ತಾ ಇದ್ದೇವೆ. ಇದು ಸತತ 4ನೇ ವರ್ಷ ಈ ರಾಣಿ ಚೆನ್ನಮ್ಮ ಮೈದಾನದಲ್ಲಿ ನಾವು ಎಲ್ಲರೂ ಕೂಡ್ಕೊಂಡು, ಎಲ್ಲ ಭಕ್ತಾದಿಗಳು ಕೂಡ್ಕೊಂಡು ಇವತ್ತು ಈ ಹಬ್ಬವನ್ನು 3 ದಿವಸ ನಾವು ಆಚರಣೆ ಮಾಡ್ತೇವೆ. ಸೊ ಇವತ್ತು ನಾಳೆ ನಾಡ್ದ ಮಟ್ಟ ಆಚರಣೆ ಮಾಡಿ ನಾಡ್ದ 3 ದಿವಸ ಆದಮೇಲೆ ವಿಸರ್ಜನೆ ಮಾಡ್ತೀವಿ. ಮೈದಾನದಲ್ಲಿ ವಿಶೇಷವಾದಂಥ ಗಣಪತಿಯನ್ನ 4 ವರ್ಷಗಳಿಂದ ಸತತವಾಗಿ ವಿಜೃಂಭಣೆಯಿಂದ ಗಣಪತಿಯ ಆರಾಧನೆಯನ್ನ ಮಾಡ್ತಾ ಇರೋದು ಬಹಳಷ್ಟು ಸಂತೋಷದ ವಿಷಯ. ಈ ನಾಡಿನ ಜನತೆಗೆ ಅತ್ಯಂತ ಗಣಪತಿಯ ಆಶೀರ್ವಾದ ಸಿಗಲಿ. ವಿಶೇಷವಾದಂಥ ಈ ಗಣಪತಿಯ ಏನು ಭಾರತೀಯ ಸಂಸ್ಕೃತಿಯ ಪರಂಪರೆಯ ವತಿಯಿಂದ ಅನೇಕ ವಾದ್ಯಗಳ ಮುಖಾಂತರ ಗಣಪತಿಯನ್ನ ಕರ್ಕೊಂಡ್ಬಂದದ್ದಾಗಿದೆ. ವಿಸರ್ಜನಾ ಕಾರ್ಯಕ್ರಮವೂ ಸಹಿತ ವಿಶೇಷವಾದಂಥ ನಮ್ಮದೇ ನಾಡಿನ ಸಂಸ್ಕೃತಿಯ ವಾದ್ಯಗಳ ಮುಖಾಂತರ ಗಣಪತಿಯನ್ನ ವಿಸರ್ಜನೆ ಮಾಡಲಾಗುತ್ತೆ. ಇನ್ನು ಈಗಾಗಲೇ ರಾಣಿ ಚೆನ್ನಮ್ಮ ಮೈದಾನದ ಗಣಪತಿ ದರ್ಶನ ಪಡೆದ ಸದ್ಭಕ್ತರಿಗೆ ಉತ್ಸವ ಮಹಾಮಂಡಳಿ ಪ್ರಸಾದದ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಈಗಾಗಲೇ 3000 ಭಕ್ತರು ಬಾಲಕೃಷ್ಣ ಗಣಪತಿ ದರ್ಶನ ಪಡೆದಿದ್ದಾರೆ. ನಾಳೆ ಕೂಡ ಹಲವಾರು ಪೂಜೆಗಳನ್ನು ಹಮ್ಮಿಕೊಂಡಿದ್ದಾರೆ. ಕ್ಯಾಮರಾ ಪರ್ಸನ್ ಗಜಾನನ ಜೊತೆ ಈರಣ್ಣ ವಾಲಿಕಾರ್, ಪಬ್ಲಿಕ್ ನೆಕ್ಸ್ಟ್, ಹುಬ್ಬಳ್ಳಿ.